ಎಸ್ಐಆರ್ ಪ್ರಕ್ರಿಯೆಗೆ ಚುನಾವಣಾ ಆಯೋಗ ರಾಜ್ಯದಲ್ಲಿ ಚಾಲನೆಯನ್ನು ಕೊಟ್ಟಿದೆ. ಇನ್ನು ಅಧಿಕಾರಿಗಳು ಎಸ್ಐಆರ್ ಮ್ಯಾಪಿಂಗ್ನ ವೇಳೆ ನಮಗೆ ಒತ್ತಡ ಹಾಕ್ತಿದ್ದಾರೆ ಅಂತ ಅಂಗನವಾಡಿ ಕಾರ್ಯಕರ್ತೆಯರು ಆರೋಪ ಮಾಡ್ತಾ ಇದ್ದಾರೆ. ಟಾರ್ಗೆಟ್ ರೀಚ್ ಆಗೋದಕ್ಕೆ ಸುಳ್ಳು ಮಾಹಿತಿಯನ್ನ ಎಂಟ್ರಿ ಮಾಡಿ ಅಂತ ಒತ್ತಾಯಿಸ್ತಾ ಇದ್ದಾರೆ. ಅಂಗನವಾಡಿ ಕಾರ್ಯಕರ್ತೆಯರ ಸಂಘದ ಅಧ್ಯಕ್ಷೆ ವರಲಕ್ಷ್ಮಿ ಆರೋಪವನ್ನು ಮಾಡಿದ್ದಾರೆ. 2002ರ ಈಚೆ ಮದುವೆಯಾಗಿ ಬಂದವರು ಹಲವರಿದ್ದಾರೆ. ಸೊಸೆಯಂದಿರ ಬಳಿ, ಒಂದು ಮನೆಗೆ ಮದುವೆಯಾಗಿ ಬಂದಂತ ಸೊಸೆಯ ಬಳಿ ಸೂಕ್ತ ದಾಖಲೆಗಳು ಇರೋದಿಲ್ಲ. ಇಂಥ ಸಂದರ್ಭದಲ್ಲಿ ನೀವು ಮೊಮ್ಮಗಳು ಅಂತ ಆಡ್ ಮಾಡಿಕೊಡಿ ಅಂತ ತಪ್ಪು ಮಾಹಿತಿಯನ್ನು ನಮೂದಿಸಿ ಅಂತ ಹೇಳ್ತಿದ್ದಾರೆ ಅಧಿಕಾರಿಗಳು. ನಾಳೆ ದಿನ ಇದು ಸಮಸ್ಯೆ ಆದ್ರೆ ನಾವು ಜವಾಬ್ದಾರರಲ್ಲ, ನಮ್ಮನ್ನ ಇದಕ್ಕೆ ಜವಾಬ್ದಾರಿಯನ್ನಾಗಿ ಮಾಡಬೇಡಿ, ನಾವು ಹೊಣೆಯಲ್ಲ ಇದಕ್ಕೆ ಅನ್ನೋ ಆರೋಪವನ್ನು ಮಾಡ್ತಾ ಇರೋದು. ಆರೋಪದ ಜೊತೆಗೆ ತಪ್ಪುಗಳಾದ್ರೆ ನಮ್ಮನ್ನ ಹೊಣೆ ಮಾಡಬೇಡಿ ಅಂತ ವರಲಕ್ಷ್ಮಿ ಅವರು ಹೇಳ್ತಾ ಇದ್ದಾರೆ. ಈ SIR ಅಂತ ಅವರು ನಮಗೇನು ಹೇಳಲಿಲ್ಲ, ಹೇಳದೇ ತುಂಬ ಕೆಲಸಗಳ ಸ್ವರೂಪಗಳನ್ನು ಬದಲಾವಣೆ ಮಾಡಿದ್ದಾರೆ. 2026ರಲ್ಲಿ ಮತದಾರರನ್ನು ಅಂತಿಮಗೊಳಿಸಬೇಕು ಅಂದರೆ ಈ 40 ವರ್ಷದ ಒಳಗಡೆ ಇರ್ತಕ್ಕಂಥವ್ರಿಗೆ 2002 ಇಸ್ವಿ ಅಂತ ಏನು ನಾವು ತಗೊಂಡಾಗ ಆ 2002ರ ದಾಖಲೆಗಳನ್ನು ಇವರು ತಂದು ಕೊಡಬೇಕು. ಈ ದಾಖಲೆಗಳು ತರೋದು ಯಾರಿಗೆ ಬರುತ್ತೆ? ಗಂಡು ಮಕ್ಳಿಗೆ ಬರಲ್ಲ, ಹೆಣ್ಮಕ್ಳಿಗೆ ಬರುತ್ತೆ. ಯಾಕಂದರೆ ಅವರು ಮದುವೆ ಆಗಿ ಗಂಡನ ಮನೆಗೆ ಬಂದಿರ್ತಾರೆ. ಸೊ ಈಗ ಉದಾಹರಣೆಗೆ ಯಾವುದೋ ಒಂದು ಸೊಸೆ ಆ ಊರಲ್ಲಿ ಬಂದಿದ್ದಾಳೆ, ಅವಳು 2026ರಲ್ಲಿ ಅವಳ ಮತದಾನ ಇದು ಪ್ರೋಜನಿ ಅಂತೇಳಿ ಆ ಪ್ರೋಸೆಸ್ಗೆ ಮಾಡ್ತಾರೆ. ಮ್ಯಾಚಿಂಗ್ ಮಾಡಬೇಕು ಅಂದಾಗ ಅವಳು 2002ರ ದಾಖಲೆಯನ್ನು ತರಬೇಕು. ನಾನು 2002ರಲ್ಲಿ ನನ್ನ ತಂದೆ ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾರರಾಗಿದ್ದರು ಮತ್ತು ಯಾವ ಮತಗಟ್ಟೆಯ ಸಂಖ್ಯೆಯ ಇದರಲ್ಲಿ ಮತದಾರರಾಗಿದ್ದರು ಮತ್ತು ಆ ವೋಟಿಂಗ್ ಲಿಸ್ಟ್ ನಂಬರ್ ಅಂತ ಒಂದು ಕೊಡ್ತಾರೆ. ಈ 3 ಮಾಹಿತಿಗಳನ್ನು ನಾನು ತಂದು ಕೊಡಬೇಕು. ನಾನು ತಂದು ಕೊಟ್ಟರೆ ನನ್ನ ಹೆಸರನ್ನು ಇಲ್ಲಿ ಮ್ಯಾಚಿಂಗ್ ಮಾಡ್ತಾರೆ. ಇವ್ರಿಗೊಂದು ಟಾರ್ಗೆಟ್ ಕೊಡ್ತಾರೆ ಅಂಗನವಾಡಿ ವರ್ಕರ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.